ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ನಟ ದರ್ಶನ್ ಮತ್ತು ಆತನ ಜೊತೆ 4 ಒಟ್ಟು ನ್ಯಾಯಾಲಯ ಮಗದೊಮ್ಮೆ ಪೊಲೀಸ್ ಕಸ್ಟಡಿಯ ತೀರ್ಮಾನವನ್ನ ಕೊಟ್ಟಿದೆ. ಅಂದರೆ ಅರ್ಥ ಎಲ್ಲರೂ ಮತ್ತೆ ತಿರುಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅರ್ಜೆಂಟ್ ಆಗಿ ಸ್ಟೇಷನ್ಗೆ ಹೋಗು. ಯಾಕೆ ಅವನು ಇನ್ನೆಲ್ಲ ಸಿಗ್ತಾನೆ? ಮನೆ ಬಿಟ್ರೆ ಅಡ್ಡ ಇಲ್ಲ ಸ್ಟೇಷನ್. ನೀನು ಅವ್ನು ನೋಡ್ಬೇಕು ತಾನೆ, ಸ್ಟೇಷನ್ಗೆ ಹೋಗು, ಪೊಲೀಸ್ ಸ್ಟೇಷನ್ಗೆ. ಆದರೆ ಆ ಪ್ರಕರಣದಲ್ಲಿ ಇರುವ ಹಲವರು ಇತರ ಹಲವರಿಗೆ ಲೈಕ್ ಪವಿತ್ರ ಗೌಡ, ಪವನ್ ಸೇರಿ 9 ಮಂದಿಯನ್ನ ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದೆ. ಅರ್ಥಾತ್ ಪರಪ್ಪನಗ್ರಹಕ್ಕೆ ಹೋಗುತ್ತಾರೆ. ಕಸ್ಟಡಿ ಅವಧಿ ಪೂರ್ಣಗೊಂಡ ಕಾರಣ ಈ ಡಿ ಗ್ಯಾಂಗ್ ಎಂದೇ ಬಣ್ಣಿಸಲಾಗುತ್ತಿರುವ ಎಲ್ಲ ಸದಸ್ಯರನ್ನ ಘನತೆವೆತ್ತ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಬಸವನಿಂದ ಬಾಲ ಬಂದಂಗ ಬರ್ತಿರಲ್ಲ, ಇಲ್ಲೇ ನಿಂತ್ಕೊಳ್ರು. ಇದೇನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ಯಾ, ಸ್ವಿಮ್ಮಿಂಗ್ ಪೂಲ್ ಅನ್ಕೊಂಡಿದ್ಯಾ? ಡಿ ಗ್ಯಾಂಗ್ ಹೇಗೆ ಹುಟ್ಕೋತು? ಆಕ್ಚುಲಿ ಅದು ಡಿ ಗ್ಯಾಂಗು ಈ ವ್ಯಕ್ತಿಯಿಂದ ಹುಟ್ಟಿದ್ದಲ್ಲ. ಆಕ್ಚುಲಿ ಒರಿಜಿನಲ್ ಡಿ ಗ್ಯಾಂಗ್ ಇಸ್ ದಾವೂದ್ ಗ್ಯಾಂಗ್. ಅದು ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಸಾಮ್ಯತೆಗಳೇನಾದ್ರು ಕಂಡು ಬಂದ್ರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಯಾರು ಅಷ್ಟೇ. ಡಿ ಗ್ಯಾಂಗ್ ಅಂದ್ರೆ ಅದು ಏನೋ ಇಲ್ಲೂ ಅದನ್ನೇ ಕರೀತಿದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸ್ಟಾಪ್ ದಿಸ್ ರಬ್ಬಿಶ್ ಥಾಟ್ಸ್ ಐಸೆ. ಎಂತ ಕ್ರಿಮಿನಲ್ಗಳ ಆಲೋಚನೆಗಳು ಬರ್ತಾ ಇದೆ ಎಲ್ಲರಿಗೂ ಬರ್ತಾ